ನಮ್ಮ ರಾಜ್ಯದ ಶಕ್ತಿ ಸೌಧ ವಿಧಾನಸೌಧ. ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧ. ಈ ಕಟ್ಟಡವನ್ನು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಆಡಳಿತಾವಧಿಯಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಯಿತು ಎಂದು ಹೇಳುತ್ತಾರೆ. 1951 ಜುಲೈನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರಿಂದ ಶಂಕುಸ್ಥಾಪನೆಗೊಂಡ ಕಟ್ಟಡವು 1952ರಿಂದ 4 ವರ್ಷಗಳ ಕಾಲ ನಿರ್ಮಿಸಲ್ಪಟ್ಟಿತು. ವಾಸ್ತುಶಿಲ್ಪಿ ಮಾಣಿಕ್ಯಂ ಅವರ ಮಾರ್ಗದರ್ಶನದಲ್ಲಿ 5,000 ಕಾರ್ಮಿಕರು ದುಡಿದದ್ದು. ವಾಸ್ತುಶಿಲ್ಪವು ಮೈಸೂರು ದ್ರಾವಿಡ ಶೈಲಿಯಿಂದ ಕೂಡಿದೆ. ಇಂಡೋ ಸಾರ್ಸನಿಕ್ ಹಾಗೂ ದ್ರಾವಿಡ ಶೈಲಿಯ ಹಲವು ಅಂಶಗಳು ಅಡಕವಾಗಿವೆ. ಇದು ಎಲ್ಲಿದೆ ಅಂದರೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಹೈಕೋರ್ಟ್ಗೆ ಮುಖಾಮುಖಿಯಾಗಿ ಈ ಕಟ್ಟಡವಿದೆ. ಮೆಜೆಸ್ಟಿಕ್ಕಿನಿಂದ ಸುಮಾರು 3ರಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಹೋಗುವುದು ಹೇಗೆ ಎಂದರೆ ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣ ಹಾಗೂ ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಕೂಗಳತೆಯ ದೂರದಲ್ಲಿದೆ. ಮೆಜೆಸ್ಟಿಕ್ಕಿನಿಂದ ಕೇವಲ 3.5 ಕಿಲೋಮೀಟರ್ ದೂರದಲ್ಲಿರುವ ಕಾರಣ ನಿರಾಯಾಸವಾಗಿ ವಿಧಾನಸೌಧ ತಲುಪಬಹುದು. ಮೆಟ್ರೋ ರೈಲು, ಆಟೋ, ಬಸ್ಸು ಅಥವಾ ಟ್ಯಾಕ್ಸಿ ಸೇರಿದಂತೆ ಹಲವು ಸಾರಿಗೆ ವ್ಯವಸ್ಥೆ ಇದೆ. ನಗರ ಸುತ್ತಾಡುವ ಮೋಜಿನವರು ಕಾಲ್ನಡಿಗೆಯಲ್ಲಿ ಇಲ್ಲಿಗೆ ತಲುಪಬಹುದು. ಒಂದು ಬಾರಿ ನಮ್ಮ ನಾಳುವ ರಾಜಕಾರಣಿಗಳ ಆ ಒಂದು ಶಕ್ತಿ ಕೇಂದ್ರವನ್ನು ಸುತ್ತಾಡಿ, ನಿಮಗೂ ಒಂದು ರೀತಿಯ ಅನುಭವ ಆಗಬಹುದು. ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧ. ಈ ಕಟ್ಟಡವನ್ನು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಆಡಳಿತಾವಧಿಯಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಯಿತು ಎಂದು ಹೇಳುತ್ತಾರೆ. 1951 ಜುಲೈನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರಿಂದ ಶಂಕುಸ್ಥಾಪನೆಗೊಂಡ ಕಟ್ಟಡವು 1952ರಿಂದ 4 ವರ್ಷಗಳ ಕಾಲ ನಿರ್ಮಿಸಲ್ಪಟ್ಟಿತು. ವಾಸ್ತುಶಿಲ್ಪಿ ಮಾಣಿಕ್ಯಂ ಅವರ ಮಾರ್ಗದರ್ಶನದಲ್ಲಿ 5,000 ಕಾರ್ಮಿಕರು ದುಡಿದದ್ದು. ವಾಸ್ತುಶಿಲ್ಪವು ಮೈಸೂರು ದ್ರಾವಿಡ ಶೈಲಿಯಿಂದ ಕೂಡಿದೆ. ಇಂಡೋ ಸಾರ್ಸನಿಕ್ ಹಾಗೂ ದ್ರಾವಿಡ ಶೈಲಿಯ ಹಲವು ಅಂಶಗಳು ಅಡಕವಾಗಿವೆ. ಇದು ಎಲ್ಲಿದೆ ಅಂದರೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಹೈಕೋರ್ಟ್ಗೆ ಮುಖಾಮುಖಿಯಾಗಿ ಈ ಕಟ್ಟಡವಿದೆ. ಮೆಜೆಸ್ಟಿಕ್ಕಿನಿಂದ ಸುಮಾರು 3ರಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಹೋಗುವುದು ಹೇಗೆ ಎಂದರೆ ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣ ಹಾಗೂ ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಕೂಗಳತೆಯ ದೂರದಲ್ಲಿದೆ. ಮೆಜೆಸ್ಟಿಕ್ಕಿನಿಂದ ಕೇವಲ 3.5 ಕಿಲೋಮೀಟರ್ ದೂರದಲ್ಲಿರುವ ಕಾರಣ ನಿರಾಯಾಸವಾಗಿ ವಿಧಾನಸೌಧ ತಲುಪಬಹುದು. ಮೆಟ್ರೋ ರೈಲು, ಆಟೋ, ಬಸ್ಸು ಅಥವಾ ಟ್ಯಾಕ್ಸಿ ಸೇರಿದಂತೆ ಹಲವು ಸಾರಿಗೆ ವ್ಯವಸ್ಥೆ ಇದೆ. ನಗರ ಸುತ್ತಾಡುವ ಮೋಜಿನವರು ಕಾಲ್ನಡಿಗೆಯಲ್ಲಿ ಇಲ್ಲಿಗೆ ತಲುಪಬಹುದು. ಒಂದು ಬಾರಿ ನಮ್ಮ ನಾಳುವ ರಾಜಕಾರಣಿಗಳ ಆ ಒಂದು ಶಕ್ತಿ ಕೇಂದ್ರವನ್ನು ಸುತ್ತಾಡಿ, ನಿಮಗೂ
ಒಂದು ರೀತಿಯ ಅನುಭವ ಆಗಬಹುದು.